ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಒಂದು ವಿಡಿಯೋದೊಳಗೆ ನಾನು ಮಾಡಿ ತೋರಿಸುವಂಥ ರೆಸಿಪಿ ಬಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಟೀನ ಮಾಡಿ ತೋರ್ಸಕತ್ತೀನಿ, ಅಂದರೆ ಚಹಾನ ಮಾಡಿ ತೋರ್ಸಕತ್ತೀನಿ. ನಮ್ಮ ಕಡೆ ಇದು ಉತ್ತರ ಕರ್ನಾಟಕದ ಕಡೆ ಚಹಾ ಅಂದ್ರೆ ಭಾಳ ಫೇಮಸ್ ನೋಡ್ರಿ. ಹೋಟೆಲ್ನಲ್ಲಿ ಸಿಗುವಂತಹ ಚಹಾನ ನಾವು ಮನೆಯಲ್ಲಿ ಕೂಡ ಮಾಡಿಕೊಂಡು ಕುಡಿಬಹುದು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ ಅಂತ ಹೇಳ್ತೇನೆ ರೀ. ಹಂಗನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಭಾವಿಸ್ತೇನೆ ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗನ ನಿಮಗೆ ಏನಾದರೂ ಅನಿಸಿತ್ತು, ಅಭಿಪ್ರಾಯ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ. ನೋಡಿರಿ, ಇಲ್ಲೇ ನಾನು ಒಂದು ಸ್ವಲ್ಪ ಮಸಾಲೆನ ತೊಗೊಂಡಿದ್ದೀನಿ. ಏಲಕ್ಕಿ ಮತ್ತು ಶುಂಠಿ, ಆನಂತರ ಸೋಂಪು ಕಾಳು, 1 ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಆನಂತರ ಲವಂಗ ಕೂಡ ತೊಗೊಂಡಿದ್ದೀನಿ. ಇದಷ್ಟನ್ನು ನಾನು ಕುಟ್ಟಿ ಪುಡಿ ಮಾಡಿನೇ ಇಟ್ಕೊಂಡಿದ್ದೀನಿ ನಾನು ಪುಟಾಣಿ ಒಳಗೆ. ಹಾಗೇ ನಾವು ಒಂದು ಕಡೆ ಹಾಲನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ರೀ. ಹಾಲು ಬಿಸಿ ಮಾಡಿದಷ್ಟು ಚೆನ್ನಾಗಿರ್ತೈತಿ ಟೀ. ಸೊ ಅದಕ್ಕೋಸ್ಕರ ಹಾಲನ್ನು ಒಂದು ಕಡೆ ಚೆನ್ನಾಗಿ ನಾನು ಕುದಿಸ್ಕೊಳಕತ್ತೀನಿ. ಆನಂತರ ಒಂದು ಕಡೆ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಮತ್ತೊಂದು ಕಡೆ ಏನು ಮಾಡೋಣ್ರಿ ಅಂತಂದ್ರೆ ಚಾಕ ಇಟ್ಕೊಂಡ್ಬಿಡೋಣ್ರಿ. ನಾವು ಹಾಲು ಕಾಯ್ತಾ ಇರಲಿ. ಹಾಲು ಚೆನ್ನಾಗಿ ಕಾಯಿಸ್ಬೇಕ್ರಿ ನಾವು, ಅಂದ್ರೆ ಟೀ ಹಾಕುವಾಗ ಚೆನ್ನಾಗಿರ್ತೈತಿ. ತಣ್ಣನ ಹಾಲು ಹಾಕಕ್ಕೆ ಹೋಗ್ಬಾರ್ದು, ಬಿಸಿ ಹಾಲನ್ನೇ ಹಾಕಬೇಕು, ಅಂದ್ರೆ ಚಲೋ ಇರ್ತೈತಿ. ಸೊ ಇವಾಗ ನೋಡ್ರಿ, ನಾನು ಹಾಲನ್ನು ಕಾಯ್ಸಕ್ಕೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು. ಮತ್ತೊಂದು ಕಡೆ ಗ್ಯಾಸಿನ ಮೇಲೆ ನಾನು ಟೀ ಮಾಡೋದಕ್ಕೆ ಇಟ್ಕೊಂಡಿನಿ ನೋಡ್ರಿ. ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾನು 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳಕತ್ತೀನಿ ರೀ. ನೀವು ನಿಮ್ಗೆ ಎಷ್ಟು ಬೇಕು ನೋಡ್ರಿ, ಎಷ್ಟು ಜನ ಅದಿರಿ ನೋಡ್ರಿ. ನಾನು ಹೇಳಿರುವಂತಹ ಟಿಪ್ಸ್ನ, ನಾವು ಹೇಳಿರುವಂಥ ಇಂಗ್ರೀಡಿಯೆಂಟ್ಸ್ನ ನೀವು ಫಾಲೋ ಮಾಡಿರಿ. ಭಾಳ ಜನ ಅದಿರಿ ಅಂತಂದ್ರೆ ನಾನು ಹೇಳಿ ತೋರಿಸಿರುವಂತಹ ಮೆಜರ್ಮೆಂಟನ್ನು ನೀವು ಡಬಲ್ ಆಗಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಚಾನ ಮಾಡ್ಕೋಬೋದು ನೋಡ್ರಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರೀ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ನಾನು ಟೀ ಪೌಡರ್ನ ಹಾಕಕತ್ತೀನಿ ರೀ. 2 ಟೇಬಲ್ ಸ್ಪೂನಷ್ಟು ಟೀ ಪೌಡರ್ನ ಹಾಕಕತ್ತೀನಿ. ಮಾಮೂಲಾಗಿ ನೀವೆಲ್ಲ ಯಾವುದು ಯೂಸ್ ಮಾಡ್ತೀರಿ ನೋಡ್ರಿ, ಅದನ್ನೇ ಹಾಕೋರಿ. ಟೀ ಪೌಡರ್ನ ಚೆನ್ನಾಗಿ ಕುದಿಸ್ಬೇಕು ನೋಡ್ರಿ ನೀರಿನೊಳಗೆ. ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ಟೀ ನಮ್ಗೆ ಚೆನ್ನಾಗಿರ್ತೈತಿ. ಸೊ ಅದಕ್ಕೋಸ್ಕರ ಟೀ ಪೌಡರ್ನ ಚೆನ್ನಾಗಿ ಕುದಿಸ್ಬೇಕ್ರಿ ನಾವು. ಎಷ್ಟು ಚೆನ್ನಾಗಿ ಕುದಿಸ್ತೀವಿ ನೋಡ್ರಿ ಅಷ್ಟು ನಮ್ಗೆ ರುಚಿಯಾಗಿರುವಂತಹ ಚಹಾ ರೆಡಿ ಆಗ್ತೈತಿ. ಟೀ ಪೌಡರ್ನ ಕುದಿಸ್ಬೇಕ್ರಿ ಚೆನ್ನಾಗಿ. ನಾನು ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ, ಬದಲಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕ್ರಿ. ನಾವು 1 ಕಪ್ ಏನು ನೀರು ಹಾಕಿರ್ತೇವಲ್ಲ ರೀ, ಅದು ಸ್ವಲ್ಪ ಕಡಿಮೆ ಆಗಬೇಕು ನೋಡ್ರಿ. ಒಂದು ಅರ್ಧ ಕಪ್ಪಿಗೆ ಬರಬೇಕ್ರಿ ಅದು. ಅಷ್ಟು ನಾವು ಟೀ ಪೌಡರ್ನ ಕುದಿಸ್ಕೋಬೇಕಾಗತ್ತೆ ರೀ. ಆ ನಂತರ ನಾವು ಉಳಿದಿರುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಇವಾಗ ಇದು ಕುದೀತಾ ಇದೆ. ಇದು ಎಷ್ಟು ಕುದಿದೈತಿ ನೋಡ್ರಿ, ಅಷ್ಟು ಚಲೋ ನೋಡ್ರಿ. ಇವಾಗ ನೋಡ್ರಿ ಕುದಿಯಾಕತ್ತೈತಿ. ನಾನು ಇದಕ್ಕೆ ಈಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೇನಲ್ರಿ ಈ ಮಸಾಲೆನ, ಅದನ್ನ ಇಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೆ ನೋಡ್ರಿ, ಅದನ್ನು ಹಾಕಕತ್ತೀನಿ ನೋಡ್ರಿ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ್ರಿ ನಾವು. ಊರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ್ರಿ. ನಾನಿಲ್ಲಿ ಇದಕ್ಕೆ ಬಳಸಿರುವಂತಹ ಸೀಕ್ರೆಟ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಾಕತ್ತೀನಿ ರೀ ನಾನು. ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ರೀ ನಿಮ್ಗೆ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡ್ರಿ. ನೋಡ್ರಿ ಇಷ್ಟು ಚೆನ್ನಾಗಿ ನೀವು ಕುದಿ ಬರಬೇಕ್ರಿ. ಅಲ್ಲಿ ತನೂ ಕುದಿಸ್ಬೇಕಾಗತ್ತೆ ಇದನ್ನ ಟೀನ. ನೀವೇ ಅಲ್ಲ ಇರಲಿಲ್ಲ ಅಂತಂದ್ರೆ, ನಮ್ಮ ಕಡೆ ಅಲ್ಲ ಅಂತ ಹೇಳ್ತಾರೆ ರೀ ಹಸಿ ಶುಂಠಿಗೆ. ಸೊ ಹಸಿ ಶುಂಠಿ ಇಲ್ಲ ಅಂತಂದ್ರೆ ಒಣಗಿದ್ದಿರ್ತೈತಲ್ರಿ, ಅದನ್ನು ಕೂಡ ನೀವು ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಸೇರಿಸ್ಕೋಬೋದು ನೋಡ್ರಿ. ಇವಾಗ ನೋಡ್ರಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆ ನಂತರ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಬೆಲ್ಲ ಬೇಡ ಅಂತಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ಸಕ್ಕರೆ ಬೇಡ ಅನ್ನೋದಕ್ಕೋಸ್ಕರನೇ, ಸಕ್ಕರೆ ಆರೋಗ್ಯಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಒಳ್ಳೆಯದಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಯೂಸ್ ಮಾಡ್ಕೋಬೋದು ರೀ. ಸ್ವಲ್ಪ ಜನ ಜಾಸ್ತಿ ಸಿಹಿ ಇಷ್ಟಪಡ್ತಾರೆ, ಸ್ವಲ್ಪ ಜನ ಸ್ವಲ್ಪ ಕಡಿಮೆ ಸಿಹಿ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಬೆಲ್ಲನ ನನಗೆಷ್ಟು ಬೇಕು ನೋಡು ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲನ ನೋಡಿಕೊಂಡು ನೀವು ಎಷ್ಟು ಕಪ್ ಇಟ್ಕೊಂಡಿದ್ದೀರಿ ನೋಡಿರಿ ಅಷ್ಟು ನೀವು ಹಾಕ್ಕೋಬೋದು ರೀ. ನಾನು ಇಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಬೆಲ್ಲನ. ಸೊ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನ ಚೆನ್ನಾಗಿ ಕರಗ್ಕೊಳ್ಳಿರಿ. ಇದು ನಾವು ಯಾವುದೇ ಮಾಮೂಲಾಗಿ ಟೀ ಮಾಡಬೇಕಾದ್ರೂ ಫಸ್ಟಿಗೆ ನಾವು ನೀರು ಹಾಕಿ ಆಮೇಲೆ
ಚಹಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ ನಂತರ ನಾವು ಸಕ್ಕರೆ ಅಥವಾ ಬೆಲ್ಲನ ಹಾಕಿ ಟೀ ಮಾಡ್ಬೇಕ್ರಿ. ಅದು ಕರಗಿದ ನಂತರ ನಾವು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಸೋಸ್ಕೋಬೇಕ್ರಿ. ಇಲ್ಲಾಂದ್ರೆ ಟೀ ಚೆನ್ನಾಗಿ ಆಗೋದಿಲ್ಲ. ಇಲ್ಲಿ ನೋಡ್ರಿ ನಾನು ಮತ್ತು 1 ಕಪ್ ನೀರಿಗೆ 1 ಕಪ್ನಷ್ಟು ಹಾಲನ್ನು ತೊಗೊತಾ ಇದ್ದೀನಿ. ಸುಮಾರಾಗಿ 2 ಕಪ್ ಟೀ ಆಗ್ತೈತ್ರಿ ನನಗೆ. ಸೊ ಅದಕ್ಕೋಸ್ಕರ ನಾನು 1 ಕಪ್ ನೀರಿಗೆ 1 ಕಪ್ ಹಾಲು ಹಾಕ್ಕೊತಾ ಇದ್ದೀನಿ ರೀ. ಹಾಲು ಸ್ವಲ್ಪ ಗಟ್ಟಿಯಾಗಿರಲಿ ರೀ. ನೀರಿದ್ದಿದ್ದ ಹಾಲನ್ನು ತೊಗೋಬೇಡ್ರಿ, ಸ್ವಲ್ಪ ಗಟ್ಟಿಯಾಗಿರುವಂಥ ಹಾಲನ್ನು ಯೂಸ್ ಮಾಡಿರಿ. ಇವಾಗ ಹಾಲು ಹಾಕಿದ ನಂತರ ನಾನು ಮತ್ತೆ ಊರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ತೇನೆ ರೀ. ಇದು ಕೂಡ ಹಾಲು ಹಾಕಿದ ನಂತರ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ರೀ ನಾವು. ಇದಕ್ಕೆ ನೋಡಿರಿ ನಾನು ಇವಾಗ ಸೀಕ್ರೆಟ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಇವಾಗ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕಾದಿರುವಂಥ ಚಾನ ತೊಗೊಂಡು ನಾವು ಇಲ್ಲಿ ನೋಡಿರಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದೇ 1 ಟೇಬಲ್ ಸ್ಪೂನಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡ್ರಿ ಇಲ್ಲಿ ಸ್ಪೂನ್ ತೋರಿಸಿದ್ನಲ್ಲ, ಆ ಸ್ಪೂನಲ್ಲಿ 1 ಸ್ಪೂನಷ್ಟು ನಾನು ಹಾಲಿನ ಪೌಡರ್ನ ತೋರಿಸ್ತಾ ಇದ್ದೀನಲ್ಲ, ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ ನಾನು. ಅದನ್ನು ಯಾವುದೇ ಗಂಟು ಇರಲಾರ್ದಂಗೆ ನಾವು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ್ರಿ. ಈ ಬಿಸಿ ಚಹಾನ ಹಾಕ್ಕೊಂಡು ಕಲಿಸ್ಕೊಂಡು ಬಿಡೋಣ. ನೀವು ಈ ಚಹಾ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಇನ್ನೊಂದು ಕಡೆ ಗ್ಯಾಸ್ನಲ್ಲಿ ನೀರನ್ನು ಇಟ್ಕೊಂಡು ಬಿಸಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಕಲಸಿ ಇದಕ್ಕೆ ಹಾಕ್ಬೋದು. ಬಟ್ ನಾನು ಹೇಳಿರುವ ಥರನ ನೀವು ಮಾಡಿದ್ರಿ ಅಂತಂದ್ರೆ ಹೋಟೆಲ್ನಲ್ಲಿ ಸಿಗುವಂತಹ ಚಹಾದ ರುಚಿನ ನಿಮಗೆ ಬರ್ತೈತಿ. ಸೊ ಅದಕ್ಕೋಸ್ಕರ ಇದೇ ನೋಡ್ರಿ ನಾನು ಹೇಳಿರುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಸೊ ಇದನ್ನು ನೀವು ಫಾಲೋ ಮಾಡಿರಿ. ಇವಾಗ ಕರಗಿಸಿದ್ದಾಗೈತಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊತೇನೆ ನೋಡ್ರಿ. ನಾನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕನೂ ಕುದಿಸ್ತೇನೆ ರೀ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಒಂದು ಗ್ಲಾಸು ಅಥವಾ ಒಂದು ಕಿತ್ಲಿ ಅಥವಾ ಕಪ್ಗೆ ನೀವು ಸೋಸ್ಕೊಂಡು ಬಿಡ್ರಿ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ಮಸಾಲ ಟೀ ಅಥವಾ ಬೆಲ್ಲದ ಚಹಾ ಅಂತ ಹೇಳ್ತಾರೆ ನೋಡ್ರಿ, ಖಡಕ್ಕಾಗಿರುವಂಥ ಚಾನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವ. ನಾನು ಹಾಕಿರುವಂತಹ ಈ ಸೀಕ್ರೆಟ್ ಟಿಪ್ಸನ್ನ ನೀವು ಫಾಲೋ ಮಾಡಿರಿ ಅಂತ ಹೇಳ್ತೇನೆ ರೀ. ಅಂದರೆ ಹೋಟೆಲ್ನಲ್ಲಿ ಸಿಗುವಂಥ ರುಚಿನ ಮನೆಯಲ್ಲೂ ಕೂಡ ಸಿಗ್ತೈತಿ ಅಂತ ಹೇಳ್ತೇನೆ ರೀ. ಹಂಗಂದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ ರೀ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿರಿ. ನೋಡ್ರಲ್ಲೇ ನಾನು ಒಂದು ಗ್ಲಾಸ್ಗೆ ಫಸ್ಟ್ ಸೋಸ್ಕೊಂಡ್ಬಿಡ್ತೀನಿ ರೀ. ಎಲ್ಲ ಟೀನ ಇದಕ್ಕೆ ಸೋಸ್ಕೊತೀನಿ, ಒಂದು ಜರಡಿಲಿ ಹಾಕ್ಕೊಂಡು ಸೋಸ್ಕೊತೀನಿ. ಆನಂತರ ಇದನ್ನು ನಾನು ಟೀ ಕುಡಿ ಕಪ್ಪಿಗೆ ಸರ್ವ್ ಮಾಡ್ಕೊತೀನಿ. ಸೋಂಪು ಕಾಳು ಹಾಕೊಳ್ಳೋದ್ರಿಂದ ಜೀರ್ಣ ಕ್ರಿಯೆಗೂ ಚಲೋ ಆಗುತ್ತೆ ರೀ. ಆನಂತರ ಶುಂಠಿ ಹಾಕೋದ್ರಿಂದ ನೆಗಡಿ, ಕೆಮ್ಮು ಅಥವಾ ಕಫ ಇದ್ದವ್ರಿಗೆ ಅದಕ್ಕೂ ಕೂಡ ಚೆನ್ನಾಗಿರ್ತೈತಿ. ಸೋಂಪು ಕಾಳು ತುಂಬಾ ಫ್ಲೇವರ್ಡ್ಗೂ ಚೆನ್ನಾಗಿರ್ತೈತಿ, ಜೀರ್ಣಕ್ರಿಯೆಗೂ ಚೆನ್ನಾಗಿರ್ತೈತಿ ರೀ ಅದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬಳಸಿದ್ದಂಥ ಇಂಗ್ರೀಡಿಯೆಂಟ್ಸ್ನ ನೀವು ಕೂಡ ಬಳಸ್ರಿ. ನಾ ಹೇಳಿರುವಂಥ ಟಿಪ್ಸ್ನ ಕೂಡ ಫಾಲೋ ಮಾಡಿರಿ ಅಂತ ಹೇಳ್ತಾ, ಇವಾಗ ನೋಡಿರಿ ನಾನು ಟೀ ಕುಡಿ ಕಪ್ಪಿಗೆ ಹಾಕ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ರೀ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.